ಗುರುಮಿಠಕಲ್ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ದಲಿತ ಸಂಘರ್ಷ ಸಮಿತಿಯಿಂದ ಅತ್ಯಂತ ಅರ್ಥಪೂರ್ವಕವಾಗಿ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. 1818 ಜನವರಿ 1ರಂದು ನಡೆದ ಭೀಮಾ ಕೊರೆಗಾಂವ್ ಯುದ್ಧವು ದಮನಿತ ವರ್ಗಗಳ ಸ್ವಾಭಿಮಾನ, ಸಮಾನತೆ ಹಾಗೂ ನ್ಯಾಯಕ್ಕಾಗಿ ನಡೆದ ಮಹಾನ್ ಹೋರಾಟವಾಗಿದ್ದು, ಈ ಐತಿಹಾಸಿಕ ವಿಜಯ ಸಂಕೇತ ಸ್ಮರಣಾತ್ಮಕ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು ಲಾಲಪ್ಪ ತಲಾರಿ, ಸಮಾಜದ ಮುಖಂಡರು ಗುರುನಾಥ್ ತಲಾರಿ, ಶ್ರೀಕಾಂತ್ ತಲಾರಿ, ಗುರುನಾಥ್ ಕೆ, ನರೇಶ್, ಜಗದೀಶ್ ಕಟಲಗೇರ, ಕೃಷ್ಣ ದಾಸರಿ, ಸಾಯಿ ಭೀಮಶಪ್ಪ ಹಣಮಂತ, ಭೀಮಶಪ್ಪ ಕೆಳಮನಿ, ಚಿಂಟು, ಭೀಮಶಪ್ಪ ಬೇಗರ್, ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಲಾಲಪ್ಪ ತಲಾರಿಯವರ ನೇತೃತ್ವದಲ್ಲಿ ಗುರುಮಿಠಕಲ್ ಪಟ್ಟಣದಲ್ಲಿ ಮೊದಲ ಬಾರಿಗೆ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. ನಾನು ನಮ್ಮ ಪುಣೆಗೆ ಹೋಗಿ ಏನೋ ಗೌರವವಾಗಿ ಮಾಡ್ತಾರ, ಏನೋ ಗೌರವ ಅಂತ ಮಾಡ್ತಾರ, ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಡಿಸ್ಟಿಕ್ ಅಲ್ಲಿ ಮಾಡ್ತಾರ, ಗೌರವದಲ್ಲಿ ಮಾಡ್ತಾರ. ಬಟ್ ನಮ್ ಗುರುಮಿಠಕಲ್ದಲ್ಲಿ ಮಾಡ್ತಾ ಇಲ್ಲ. ಸ್ಪೆಷಲ್ ಆಗಿ ನಮ್ ಗುರುಮಿಠಕಲ್ ಒಂದು ಹೊಸ ಒಂದು ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿದ್ರೆ ನಾಳಿನ ಮುಂದಿನ ದಿನದಲ್ಲಿ ಈ ನಮ್ಮ ಇರ್ತಕ್ಕಂಥ ಯುವಕರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾರ ಅಂತ ಒಂದು ವಿಶ್ವಾಸ ನನಗೂ ಇದೆ. ಅದ್ರ ಜೊತೆಗೆ ನಾನು ಜೀವ ಇರತ್ತನ ನಾನು ಈ ಕಾರ್ಯಕ್ರಮಕ್ಕೆ ನಾನು ಬೆಂಬಲವಾಗಿ ಇರ್ತೇನೆ. ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ, ಬಂದ್ರೂ ನಾನು ಈ ಒಂದು ಕಾರ್ಯಕ್ರಮವಕ್ಕ ಯಶಸ್ವಾಗಿ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿರುತ್ತೇನೆ. ಆದ್ರೆ ಇವತ್ತು ನಮ್ಗೊಂದು ಕನ್ನಡ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನೀರು ಬರ್ತೇವೆ. ಯಾಕಂದ್ರೆ ಆಗಿನ ಕಾಲಕ್ಕ ನಮಗೂ ಕೀಳು ಜಾತಿನಂತ ಮನುಷ್ಯರು ಎಷ್ಟೋ ದಲಿತರು ಮುಟ್ಟಬಾರದು ಅಂದಕೇಸಿ ನಮ್ಗೆ ಎಷ್ಟೋ ನೀಚ ನಿಂತ ನೋಡ್ತಾ ಇದ್ರು. ಆದರೆ ಇವತ್ತ ನಾವು ಮೇಲ್ನೆ ಕತ್ತೀವಿ, ಇವತ್ತ ಗಾಡಿ ಮೇಲೆ ತಿರುಗಾಡ್ತೀವಿ, ಬಟ್ಟೆ ಒಳ್ಳೆ ಬಟ್ಟೆ ಹಾಕಿದ್ರೆ ಶೂಟ್ ಹಾಕೋತೀವಿ. ಎದರ್ನಿಂದ ಅವತ್ತ ಆ ಸೈನಿಕರು ಹೋರಾಡಿದಗೋಸ್ಕರ, ಅವರೆಲ್ಲ ಸಾಧನೆ ಮಾಡಿದಗೋಸ್ಕರ ಇವತ್ತ ಬಾಬಾ ಸಾಹೇಬನ್ನು ನಮ್ಗೆ ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕು ಪ್ರಕಾರ ನಾವು ನಡ್ಕೊಂಡು ಹೋದ್ರೆ ನಮ್ಮ ಎಲ್ಲ ಆಫೀಸಲ್ಲಿ, ಎಲ್ಲ ಗುಡಿ ಮಂದಿರದಲ್ಲಿ ಎಲ್ಲಿ ಹೋದ್ರೆ ನಮ್ಗೂ ಸಿದ್ಧತವಾಗಿ ಈ ಕಾನೂನನ್ನು ಮಾಡಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರು. 1,000 ಕೋಟಿ ಅಲ್ಲ, ಕೋಟಿ ಹೇಳಿದ್ರೆ ಕೂಡ ಬಹಳ ಕಡಿಮೆ ನಮನೆಗಳನ್ನು. ಯಾಕಂದ್ರೆ ಈ ಭೂಮಿಯಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಬಾಬಾ ಸಾಹೇಬ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ಲ. ನಾನು ಇರ್ಬೇಕಾದ್ರೆ ಭೂಮಿ ಮೇಲೆ ಬಾಬಾ ಸಾಹೇಬ್ ಬಗ್ಗೆನೇ ಅವೇರ್ನೆಸ್ ಮಾಡಬೇಕು, ಬಾಬಾ ಸಾಹೇಬ್ರ ಬಗ್ಗೆನೇ ಹೇಳಬೇಕು. ಯಾಕಂದ್ರೆ ಈ ಕರ್ನಾಟಕ ಈ ಯಾದಗಿರಿ ಭಾಗದಲ್ಲಿ ಇದು ಗಡಿ ಭಾಗ ಅಂತ ಅನ್ಕಸಿ ಹೇಳ್ತಾರೆ. ಆ ಗಡಿ ಭಾಗದಲ್ಲಿ ಇಲ್ಲಿ ಇರ್ತಕ್ಕಂಥ ಜನರಿಗೆ ಅರಿವು ಮೂಡಿಸಬೇಕಂತ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವೆಲ್ಲರೂ ನನಗೂ ಸಹಕಾರ ಕೊಟ್ರೆ ಇನ್ನ ಮುಂದಕ್ಕೆ ತಗೊಂಡು ಹೋಗ್ತೀನಿ ಕಾರ್ಯಕ್ರಮ ಅಂತಂದು ಈ ಒಂದು 2 ಮಾತಿನಲ್ಲಿ ಹೇಳಿಕೆ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.